ಅಂಗನವಾಡಿ ಬ್ಯಾನರ್ ಅಕ್ರಮಕ್ಕೆ ವಿಪಕ್ಷ ನಾಯಕ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಈ ಸರ್ಕಾರ ಲೂಟಿ ಸರ್ಕಾರ, 60% ಕಮಿಷನ್ ಹೊಡಿತಾ ಇದೆ, 60% ಕಮಿಷನ್ಗೋಸ್ಕರ ಹಗರಣ ನಡೆಸಲು ಯೋಚನೆ ಮಾಡ್ತಾ ಇದ್ದಾರೆ. ಯಾವ ರೀತಿಯ ಹಗರಣ ನಡೆಸಬೇಕು ಅಂತ ಯೋಜನೆ ಹಾಕ್ತಿದ್ದಾರೆ. ರಾಜ್ಯದಲ್ಲಿ ಬ್ಯಾನರ್ಗಳು 300ರಿಂದ 400 ರೂಪಾಯಿಗೆ ಸಿಗ್ತವೆ. 300 ರೂಪಾಯಿಗೆ ಸಿಗುವಂತ ಬ್ಯಾನರ್ಗೆ ರಾಜ್ಯ ಸರ್ಕಾರ 1000 ರೂಪಾಯಿ ಕೊಟ್ಟಿದೆ. ಯಾವುದೇ ಲಾಭ ಇಲ್ಲದೆ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡಲ್ಲ. ಬ್ಯಾನರ್ ಹಗರಣದ ಬಗ್ಗೆ ಜನರು ಅರ್ಥ ಮಾಡ್ಕೊಳ್ಬೇಕು. ಕಾಂಗ್ರೆಸ್ ಸರ್ಕಾರವನ್ನ ಜನ ಬೇಗ ಮನೆಗೆ ಕಳಿಸಬೇಕು. ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಏನು ಹೇಳಿದ್ದಾರೆ ಅಂತ ನೋಡೋಣ. ಈ ಸರ್ಕಾರವೇ ಒಂದು ಲೂಟಿಯ ಸರ್ಕಾರ. ಸಾಮಾನ್ಯವಾಗಿ ಯಾವುದೇ ಮಾಡಿದ್ರು 60% ಬರಬೇಕಲ್ಲ ಅವ್ರಿಗೆ. 60% ಬರೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ. 300-400 ರೂಪಾಯಿಗೆ ಒಂದು ಬ್ಯಾನರ್ ಸಿಗುತ್ತೆ. ಈಗ ಅದಕ್ಕೆ ಡಿಮ್ಯಾಂಡು ಕಡಿಮೆ ಆಗಿದೆ. ಎಲ್ಲ ಕಡೆನೂ ಉಪಯೋಗ ಮಾಡೋಂಗೂ ಇಲ್ಲ. 300 ರೂಪಾಯಿಗೆ ಸಿಗೋದನ್ನು 1000 ಮಾಡಿದರೆ ಕರೆಕ್ಟ್ ಆಯ್ತಲ್ಲ, ಅವ್ರದ್ದು 60% ಬಂದಂಗೆ ಆಯ್ತಲ್ಲ. 70,000 ಅಂಗನವಾಡಿಗಳು ಆಯಿತು. 70,000 ಅಂಗನವಾಡಿಗಳಿಗೆ 70,000 ಬ್ಯಾನರ್ ಹಾಕ್ತಿರು ಅಂತ ಇಟ್ಕೊಳ್ಳಿ, ಅಥವಾ ಇನ್ನೂ ಜಾಸ್ತಿ ಹಾಕಿದ್ರು ಅಂತ ಇಟ್ಕೊಳ್ಳಿ. ಎಷ್ಟಾಯಿತು? ನೂರಾರು ಇದು ಸುಮಾರು ಕೋಟಿಗಳಾಗತ್ತೆ ಅಲ್ವಾ? ಅಂದಮೇಲೆ ಪಾಪ ಏನೋ ಮಾಡಿದ್ರು ಲಾಭ ಇಲ್ಲದೆ ಕಾಂಗ್ರೆಸ್ ಹೇಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ? ಅದಕ್ಕೆ ಮಾಡಿದ್ದಾರೆ. ಇಂಥದ್ದನ್ನು ಜನ ಅರ್ಥ ಮಾಡ್ಕೊಳ್ಬೇಕು. ಇವ್ರನ್ನ ಬೇಗ ಮನೆಗೆ ಕಳ್ಸಂಗೆ ಮಾಡಬೇಕು ಅಷ್ಟೇ. ಈ ಸರ್ಕಾರವೇ ಒಂದು ನನಗನ್ಸೋದೇನು ಅಂದ್ರೆ ಬ್ಯಾನರ್ ಹಾಕೋದೇ ಏನಕ್ಕೆ ಅನ್ನೋದೇ ಮೂಲಭೂತವಾಗಿ ನನಗೆ ಕಾಡ್ತಾ ಇರುವಂತ ಪ್ರಶ್ನೆ. ಯಾಕೆ ಬ್ಯಾನರ್ ಯಾಕೆ ಹಾಕಬೇಕು ಅಂತ. ಈಗ 50 ವರ್ಷ ಪೂರೈಕೆ ಆಗಿದೆ ಅಂತ ಅಂತೀರಿ ನೀವು ICDS ಯೋಜನೆಗೆ. ಬ್ಯಾನರ್ ಹಾಕೋದೇನಕ್ಕೆ? ಹಗರಣ ಮಾಡೋಕೆ ಅಷ್ಟೇ. ಅದೇ ಉತ್ತರ. ಅದೇ ಬೇಕಲ್ಲ. ಎಸ್, ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದು 3 ರಾಜ್ಯಗಳಲ್ಲಿ. ದೇಶದಲ್ಲಿ ಯಾವುದೇ ಎಲೆಕ್ಷನ್ ಆಗಬೇಕಿದ್ರು ಈ 3 ರಾಜ್ಯದಿಂದಲೇ ಫಂಡ್ಗಳು ಹೋಗಬೇಕು. ಈ 3 ರಾಜ್ಯದಿಂದಲೇ ಎಲೆಕ್ಷನ್ ಫಂಡ್ಗಳು ಹೋಗಬೇಕು. ಹಾಗಾಗಿ ಕೆಲವು ಬ್ಯಾನರ್ಗಳನ್ನು ಹಾಕಬೇಕಾಗುತ್ತೆ, ಕಟೌಟ್ಗಳನ್ನು ಹಾಕಬೇಕಾಗುತ್ತೆ, ಫ್ಲೆಕ್ಸ್ಗಳನ್ನು ಕೂಡ ಹಾಕಬೇಕಾಗುತ್ತೆ. ಸೊ ಒಟ್ಟಾರೆಯಾಗಿ ಬಹಳ ನಾಚಿಕೆಗೇಡಿನ ಸಂಗತಿ ಇದು, ಬಹಳ ನಾಚಿಕೆಗೇಡಿನ ಸಂಗತಿ. ನಿಜವಾಗಿಯೂ ನೀವು ಅಂಗನವಾಡಿಯ ಅಥವಾ ಅಂಗನವಾಡಿಯ ಕಾರ್ಯಕರ್ತರ ಬಗ್ಗೆ, ಅಂಗನವಾಡಿಗಳ ಬಗ್ಗೆ ನಿಮಗೆ ಕಾಳಜಿ ಇದ್ರೆ, ಎಷ್ಟೋ ಅಂಗನವಾಡಿಗಳಲ್ಲಿ ಇವತ್ತು ಎಷ್ಟರ ಮಟ್ಟಿಗೆ ಕೊಳಚೆ ಇದೆ ಅಂತ ಹೇಳಿದ್ರೆ ಹಾವು ಜಿರಳೆ ಎಲ್ಲ ಓಡಾಡ್ತಾ ಇದೆ. ಅದನ್ನು ಶುಚಿಗೊಳಿಸಿ. ಅಂಗನವಾಡಿ ಕಾರ್ಯಕರ್ತರೇನಿದ್ದಾರೆ ನೋಡಿ, ನಿಮಗೆ ಕಷ್ಟಕಾಲ ಬಂದಾಗಲ್ಲ, ಕೊರೋನಾ ಬರಲಿ ಏನೇ ಬರಲಿ ಅಂಥವರೇ ಬೇಕಾಗುತ್ತೆ. ಅವರ ಸಮಸ್ಯೆಗಳನ್ನು ಬಗೆಹರಿಸಿ. ಅಂಗನವಾಡಿಯ ಕಟ್ಟಡಗಳು ಇವತ್ತೇನು ಬಿದ್ದು ಹೋಗ್ತಾ ಇದೆ ಅವುಗಳನ್ನು ಸರಿಪಡಿಸಿ. ಅದ್ರ ಬದಲಿಗೆ ಕೋಟಿ ಸುರಿಯೋದಂತೆ, ಬ್ಯಾನರ್ ಹಾಕೋದಂತೆ, ಅದು ಅರ್ಧಂಬರ್ಧ. ಅರ್ಧ ಇದಕ್ಕೆ ಬ್ಯಾನರ್, ಇನ್ನರ್ಧಕ್ಕೆ ಬ್ಯಾನರ್ ಇಲ್ಲ. ಇವರು ಇದನ್ನ ಸ್ಯಾಂಕ್ಷನ್ ಮಾಡೋದಂತೆ. ನೀವು ಹೇಳ್ದಂಗೆ ಶೌಚಾಲಯಗಳು ಇವತ್ತು ಮಕ್ಕಳು ರಸ್ತೆಯಲ್ಲಿ ನಿಂತ್ಕೊಂಡು ಮೂತ್ರ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಇಂಥ ಶೋಚನೀಯ ಪರಿಸ್ಥಿತಿಯಲ್ಲಿ ಕೂಡ ಇವರು ಖಾಲಿ ಇದು ಬೇರೆ ಏನಲ್ಲ ನೋಡಿ. ಅಂಗನವಾಡಿ ಕೇಂದ್ರಗಳು ಡೆವಲಪ್ ಆದ್ರೆ, ಸರ್ಕಾರಿ ಶಾಲೆಗಳು ಡೆವಲಪ್ ಆದ್ರೆ ಪೆಟ್ಟು ಬೀಳೋದು ಯಾರಿಗೆ? ಇದೇ ರಾಜಕಾರಣಿಗಳಿಗೆ. ಇದೇ ಒಬ್ಬೊಬ್ಬ ರಾಜಕಾರಣಿ ಹೆಸರಲ್ಲಿ 1-2 ಶಾಲೆಗಳಿರುತ್ತೆ, 1-2 ಬೇಬಿ ಸಿಟ್ಟಿಂಗ್ ಇರುತ್ತೆ, LKG UKG ಸ್ಕೂಲ್ಗಳಿರುತ್ತೆ. ಅಂಗನವಾಡಿಯನ್ನು ನಾವು ಡೆವಲಪ್ ಮಾಡಿಬಿಟ್ರೆ ನಮ್ಮ ಶಾಲೆಗಳಿಗೆ ಯಾರು ಬರ್ತಾರೆ? ಸೊ ಇದು ಒಂದು ಆಂಗಲ್ ಅಲ್ಲಿ ನಾವು ಥಿಂಕ್ ಮಾಡಬೇಕಾಗತ್ತೆ. ಹಾಗಾಗಿ ಅಂಗನವಾಡಿಯನ್ನು ಡೆವಲಪ್ ಮಾಡಲ್ಲ, ಬದಲಿಗೆ ಅಂಗನವಾಡಿಯಲ್ಲಿ ಏನು ಬ್ಯಾನರ್ ಹಾಕಬೇಕು ಅದನ್ನ ಹಾಕ್ತೀವಿ, ಅದರಲ್ಲಿ ಯಾವ ರೀತಿ ದುಡ್ಡು ಹೊಡಿಬೇಕು ಅದನ್ನ ನೋಡಿತೀವಿ ಅಂತ ಇವ್ರು ಕೂತ್ಕೊಂಡಂಗಿದೆ. ಎಸ್, ಇದ್ರ ಬಗ್ಗೆ ಲೋಕಾಯುಕ್ತ ಸುಮೋಟೋ ಕೇಸನ್ನು ಹಾಕ್ಕೊಳ್ಬೇಕು ಅನ್ನುವ ಆಗ್ರಹ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಈಗ ನಾವು ವರದಿಯನ್ನು ಪ್ರಸಾರ ಮಾಡಿದ್ದೀವಿ. ಸೊ ಲೋಕಾಯುಕ್ತ ಈ ವರದಿಯನ್ನು ನಮ್ಮ ಚಾನಲನ್ನು ನೋಡಬಹುದು ಮುಂದಿನ ಹಂತಗಳಲ್ಲಿ. ಅಥವಾ ಸುಮೋಟೋ ಕೇಸನ್ನು ಹಾಕ್ಕೋಬೇಕು, ಇಲ್ಲ ಅಂದರೆ ಪ್ರತಿಪಕ್ಷ ನಾಯಕರ ಗಮನಕ್ಕೆ ನಾವು ತಂದಿದ್ದೀವಿ. ಯಾಕಂದರೆ ಛಲವಾದಿ ನಾರಾಯಣ ಸ್ವಾಮಿ ಅವರ ಗಮನಕ್ಕೆ ಹೋಗಿದೆ ಈ ವಿಚಾರ. ಹಾಗಾಗಿ ಪ್ರತಿಪಕ್ಷದವರು ಇದನ್ನು ಬಹಳ ಸೀರಿಯಸ್ ಆಗಿ ತಗೋಬೇಕು. ಯಾಕೆಂದರೆ ನೀವು ಈ ಅಬಕಾರಿ ಇಲಾಖೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಹೋರಾತ್ರಿ ಧರಣಿಯನ್ನು ಮಾಡಿದ್ರೆ ವಿಧಾನಸಭೆಯಲ್ಲಿ, ಪ್ರತಿಭಟನೆಗೆ ಮಾತ್ರ ಸೀಮಿತ ಆಗಬಾರ್ದು ನಿಮ್ಮ ಹೋರಾಟ, ಅದರ ಫಲಶ್ರುತಿ ರಿಸಲ್ಟ್ ಅನ್ನುವಂಥದ್ದು ಕಾಣಬೇಕಾಗಿದೆ. ಹೀಗಾಗಿ ಈ ಬ್ಯಾನರ್ ಹಗರಣ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತಕ್ಕೆ ದೂರನ ಕೊಡುವಂಥ ಒಂದು ಕಾರ್ಯ ಆಗಬೇಕಾಗಿದೆ. ಲೋಕಾಯುಕ್ತ ಇದ್ರ ಬಗ್ಗೆ ತನಿಖೆಯನ್ನು ಮಾಡಬೇಕಾಗಿದೆ. ಮಾನ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕಾಗಿದೆ. ಬಹಳ ಬೇಜಾರಿನ ವಿಚಾರ ಏನು ಅಂದರೆ, ಏನನ್ನೇ ಪ್ರಶ್ನೆ ಮಾಡಿದ್ರು ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಉತ್ತರ ಕೊಡ್ತಾರೆ, ಅಂದರೆ ಆ ಉತ್ತರ ಸಮರ್ಪಕವಾಗಿರೋದಿಲ್ಲ, ಅಥವಾ ಅವರು ನುಣಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಯಾಕೆ ಮೇಡಮ್ ಇನ್ನೂ ದುಡ್ಡು ಹಾಕಿಲ್ಲ ಅಂದರೆ, ದುಡ್ಡು ಹಾಕ್ತೀವಿ, ದುಡ್ಡು ಬಿಡುಗಡೆ ಆಗಿದೆ, ಬಿಡುಗಡೆಯ ಹಂತದಲ್ಲಿದೆ, ಅಕೌಂಟ್ಗೆ ಕ್ರೆಡಿಟ್ ಆಗುವಂಥ ಹಂತದಲ್ಲಿದೆ, ಈ ರೀತಿಯಾದಂಥ ಉತ್ತರವನ್ನು ಕೊಡ್ತಾರೆಯೇ ವಿನಃ ಸಮರ್ಪಕವಾಗಿರ್ತಕ್ಕಂಥ ಉತ್ತರವನ್ನು ಕೊಡುವಂಥ ಒಂದು ಕಾರ್ಯವನ್ನು ಅವರು ಮಾಡೋದಿಲ್ಲ.
ಮಗದೊಂದು ಕಡೆ ಪ್ರತಿಪಕ್ಷಗಳು ಈ ವಿಚಾರನ ಬಹಳ ಸೀರಿಯಸ್ ಆಗಿ ತಗೋಬೇಕು, ಹೋರಾಟ ಮಾಡಬೇಕು. ಯಾಕೆಂದ್ರೆ ಇದು ₹1 ₹2 ವಿಚಾರ ಅಲ್ಲ, ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿರ್ತಕ್ಕಂತಹ ವಿಚಾರ. ಯಾವ DCM ಯಾವ CM ಕೈಗೆ ಯಾವ ವಾಚ್ ಕಟ್ಟಿದ್ದಾರೆ ಅಂತ ಇವರಿಗೆ ಗಲಾಟೆ ಮಾಡಕ್ಕಾಗತ್ತೆ? ಯಾರ್ಯಾರ ಮನೆಯಲ್ಲಿ ಎಲ್ಲಿ ಡಿನ್ನರ್ ಆಯ್ತು, ಎಲ್ಲಿ ಲಂಚ್ ಆಯ್ತು, ಎಲ್ಲಿ ಬ್ರೇಕ್ಫಾಸ್ಟ್ ಆಯ್ತು ಅಂತ ಗಲಾಟೆ ಮಾಡಕ್ಕಾಗತ್ತೆ? ಈ ವಿಚಾರದ ಪ್ರತಿಭಟನೆ ಮಾಡಕ್ಕಾಗಲ್ವಾ? ಪ್ರತಿಭಟನೆ ಮಾಡಲೇಬೇಕಾಗತ್ತೆ. ಯಾಕಂದ್ರೆ ಒಂದು ರಾಜ್ಯ ಸರ್ಕಾರದ ಮೇಲೆ ಎಷ್ಟು ಜವಾಬ್ದಾರಿಗಳಿರುತ್ತೋ ಆ ರಾಜ್ಯ ಸರ್ಕಾರ ಹಾದಿ ತಪ್ಪದ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವುದು ಅಂತ ಜವಾಬ್ದಾರಿ ಕೂಡ ವಿರೋಧ ಪಕ್ಷದ ಮೇಲಿರುತ್ತೆ. ಹಾಗಾಗಿ ವಿರೋಧ ಪಕ್ಷದವರು ಇದನ್ನ ಬಹಳ ಗಂಭೀರವಾಗಿ, ಅದಕ್ಕೆ ವಿರೋಧ ಪಕ್ಷವನ್ನ ಶಾಡೋ ಗವರ್ಮೆಂಟ್ ಅಂತ ನಾವು ಕರೆಯೋದು. ಸೊ ಹಾಗಾಗಿ ಎಲ್ಲಿಯವರೆಗೆ ವಿರೋಧ ಪಕ್ಷ ಸದೃಢವಾಗಿರೋದಿಲ್ಲ, ಅದು ದೇಶದಲ್ಲಾಗಿರ್ಬೋದು ರಾಜ್ಯದಲ್ಲಾಗಿರಬಹುದು, ಎಲ್ಲಿಯವರೆಗೆ ಸರ್ಕಾರದ ಈ ರೀತಿಯಾದಂತಹ ನಡೆಗಳನ್ನ ಪ್ರಶ್ನೆ ಮಾಡೋದಿಲ್ವೋ ಅಲ್ಲಿಯವರೆಗೂ ಸಹ ಅದು ಬಹಳ ಡೇಂಜರ್ ಅನ್ನುವಂಥದ್ದು. ಸುಮ್ಮನೆ ಏನೋ ನಾಮಕಾವಸ್ಥೆಗೆ ನಾವು ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ, ಅಲ್ಲಿ ಕೂಡ್ತೀವಿ ಇಲ್ಲಿ ಕೂಡ್ತೀವಿ ಅನ್ನೋದಲ್ಲ. ಇದು ಬಹಳ ದೊಡ್ಡ ಹಗರಣ. ಯಾಕೆಂದ್ರೆ ಮೊನ್ನೆ ಟಿವಿ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾವು ವರದಿಯನ್ನು ಪ್ರಸಾರ ಮಾಡಿದ್ವಿ. ಆದರೆ ಇಲ್ಲಿಯವರೆಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ನಮಗೆ ಸಿಗದೆ ಹೋಗ್ತಾ ಇರ್ತಕ್ಕಂಥದ್ದು ಬಹಳ ವಿಪರ್ಯಾಸ. ನಿಂಪಾರು ನೀವು ಬಾಯಿ ಬಡ್ಕೊಳ್ಳಿ, ನಮ್ಮ ಪಾಡಿಗೆ ನಾವು ದುಡ್ಡು ಹೊಡೆಯೋದನ್ನ ನಾವು ಮಾಡ್ತೀವಿ ಅನ್ನುವ ರೀತಿಯಾದಂತಹ ಧೋರಣೆ ಇದೆಯಲ್ಲ, ಇದು ಪ್ರಜಾತಂತ್ರ ವ್ಯವಸ್ಥೆಗೆ ನಿಜಕ್ಕೂ ಒಳ್ಳೆ ಒಂಥರ ಅಭ್ಯಾಸ ಆಗ್ಬಿಟ್ಟಿದೆ. ಇದಲ್ಲ, ವಿಚಾರ ಅಲ್ಲ. ಇವ್ರು ಎಷ್ಟು ದಿನ ಅಂತ ಹೇಳ್ತಾರೆ, 1 ವಾರ ಹೇಳ್ತಾರೆ, 2 ವಾರ ಹೇಳ್ತಾರೆ, ಆಮೇಲೆ ಇನ್ನೊಬ್ರೆ ಏನೋ ಒಂದು ಇಶ್ಯೂ ಬರುತ್ತೆ, ಅದು ಮೇಲ್ ಹೋಗುತ್ತೆ, ಇದು ತಣ್ಣಗಾಗುತ್ತೆ. ಇದು ಈ ರಾಜಕಾರಣಿಗಳಿಗೆ ಇದು ನೋಡಿ ನೋಡಿ ಒಂದ್ ರೀತಿ ಈ ಹಲ್ಲಿಗೆ ಹಿಡಿದು ಬಿಟ್ಟಿದೆ ಅಂತ ಹೇಳ್ತಾರೆ ನಮ್ಮ ಕಡೆಯಲ್ಲೆಲ್ಲ, ಹಂಗಾಗ್ಬಿಟ್ಟಿದೆ ಇಲ್ಲಿ. ಸೊ ಇವ್ರು ಏನ್ ಬೇಕಾದ್ರೂ ಬಡ್ಕೊಳ್ಳಿ, ನಾವೇನು ಕೇರ್ ಮಾಡಲ್ಲಪ್ಪ, ನಮ್ಗೆ ಮುಂದಿನ ಎಲೆಕ್ಷನ್ ನಲ್ಲಿ ಹಿಂಗೆ ಒಂದಿಷ್ಟು ಫ್ರೀ ಬೀಸ್ ಗಳನ್ನು ನಾವು ಹೇಳ್ತೀವಿ, ನಮ್ಗೆ ಎಲೆಕ್ಷನ್ ಅಲ್ಲಿ ವೋಟ್ ಹಾಕ್ತಾರೆ. ಈ ಮನಸ್ಥಿತಿಯಲ್ಲಿ ಇದ್ದಂಗಿದೆ. ಆದ್ರೆ ಇದು ಒಳ್ಳೆಯದಲ್ಲ. ಯಾಕಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಸಿದ್ದರಾಮಯ್ಯರವರು ಒಂದು ದಾಖಲೆಯನ್ನು ನಿರ್ಮಾಣ ಮಾಡಿದ್ರಲ್ಲ, ದೇವರಾಜು ಅರಸು ಅವರ ಸಾಧನೆಗಳಿಗೆ ಸರಿಸಮನಾಗಿ ನೀವು ನಿಲ್ಬೇಕಾದ್ರೆ ಇಂತಹ ಕೊಳಕುಗಳನ್ನ, ಇಂತಹ ಕೊಳೆಗಳನ್ನ ನೀವು ಆಗಾಗ ತೊಳಿತಾ ಇರಬೇಕಾಗತ್ತೆ, ಶುಚಿಗೊಳಿಸ್ತಾ ಇರಬೇಕಾಗತ್ತೆ. ದೇವರಾಜು ಅರಸು ಅಂತಹ ಓರ್ವ ಧೀಮಂತ ನಾಯಕನಾಗಿ ನೀವು ಗುರುತಿಸ್ಕೊಳ್ಬೇಕಿದ್ರೆ, ಅಥವಾ ದೇವರಾಜು ಅರಸು ಅವರ ಹಾದಿಯಲ್ಲಿ ನಿಮ್ಮನ್ನು ನೆನಪು ಮಾಡ್ಕೊಳ್ಬೇಕಿದ್ರೆ ನಿಮ್ಮ ಮೇಲಿನ ಜವಾಬ್ದಾರಿಗಳು ತುಂಬಾ. ಸೊ ಈಗ ನಾವು ಆರ್ಮ್ಯಾಕ್ಸ್ CT ರವಿ ಅವರನ್ನ ಸಂಪರ್ಕಿಸುವ ಕಾರ್ಯವನ್ನ ಮಾಡಿದ್ವಿ. ಆದರೆ CT ರವಿ ಅವರು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ನಿರಾಕರಿಸಿದಾರಂತೆ. ಯಾಕೋ CT ರವಿ ಅವರಿಗೆ ಭಯ ಆಗ್ತಾ ಇರಬೇಕು. ಯಾಕಪ್ಪ ಹೋಗ್ಬೇಕು ಆ ಇಲಾಖೆಯ ಸವಾಸಕ್ಕೆ, ಹೇಳಿ ಕೇಳಿ ಅಲ್ಲಿನವ್ರಿಗೂ ನಮ್ನಿಗೂ ಆಗ ಬರಲ್ಲ, ಸುಮ್ಮನೆ ಸಮಸ್ಯೆನ ಮೈ ಮೇಲೆ ಯಾಕೆ ಎಳ್ಕೊಳ್ಳೋದು ಅನ್ನೋ ಕಾರಣಕ್ಕೋಸ್ಕರ CT ರವಿ ಅವರು ದೂರ ಉಳ್ಕೊಬಿಟ್ಟಿದಾರಂತೆ. CT ರವಿ ಅವರು ಆ ಇಲಾಖೆಯ ಸಚಿವೆ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ, ಆ ಇಲಾಖೆಯ ಬಗ್ಗೆ ಯೋಚನೆ ಮಾಡಿ, ಆ ಇಲಾಖೆಯಲ್ಲಿ ನಡೆದಿರ್ತಕ್ಕಂತಹ ಈ ಹಗರಣದ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಹಾಗಾಗಿ CT ರವಿ ಅವರು ಬಹಳ ಏನಂತಾರೆ, ಅವ್ರ ಮಾತಿನ ವೈಖರಿಯ ಹಂಗಿರುತ್ತೆ, ಬಹಳ ಚಾಕು ರೀತಿಯಲ್ಲಿ ಹರಿತವಾಗಿರುತ್ತೆ ಅವರ ಮಾತಿನ ವೈಖರಿ. ಆ್ಯಂಡ್ ಅವ್ರ ಹೋರಾಟವೂ ಸಹ ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಜನರ ಮನಸ್ಸಿಗೆ ತುಂಬ ಚೆನ್ನಾಗಿ ನಾಟುತ್ತೆ ಅದು. ಸೊ ಹಾಗಾಗಿ CT ರವಿ ಅವರು ಈ ವಿಚಾರವನ್ನು ಬಹಳ ಸ್ಟ್ರಾಂಗ್ ಆಗಿ ತಗೊಳ್ಬೇಕು. ನೀವು ಡೈರೆಕ್ಟಾಗಿ ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಹೋದರೂ ಸಹ ನಿಮ್ಮ ನಾಯಕರಿದ್ದಾರೆ, ಅವ್ರಿಗಾದ್ರೂ ಒಂಚೂರು ಹೇಳಿ ಇದ್ರ ಬಗ್ಗೆ, ಸರ್ ಹಿಂಗೆ ನಡೆದಿದೆ, ಹಿಂಗೆ ಆಗಿದೆ, ಹೋರಾಟ ಮಾಡಬೇಕು ನಾವು, ಬ್ಯಾನರ್ ವಿಚಾರದಲ್ಲಿ ಹಿಂಗೆ ದುಡ್ಡು ಹೊಡೆದವರು ಯಾರು ಹೋರಾಟವನ್ನ ಮಾಡ್ಲಿಲ್ಲ ಅಂದ್ರೆ ಇದರ ಉತ್ತರ ಏನು ಗೊತ್ತಾ ಶಿವು? ಇದ್ರ ಉತ್ತರ ಏನ್ ಗೊತ್ತಾ? ಯತ್ನಾಳ್ ಅವರು ಹೇಳಿದ್ದು ಸತ್ಯ ಅಂತ. ಆಗಾಗ CM ಕ್ಯಾಬಿನ್ಗೆ ಹೋಗ್ತಾ ಇರ್ತಾರೆ, ಕಾಂಪ್ರಮೈಸ್ ಮಾಡ್ಕೊಂಡು ಬರ್ತಾರೆ. ಇದೆಲ್ಲದನ್ನ ಯತ್ನಾಳ್ರವ್ರು ಹೇಳಿದ್ರಲ್ಲ ಸದನದಲ್ಲಿ, ಉಚ್ಚಾಟಿತ ಬಿಜೆಪಿಯಿಂದ ಉಚ್ಚಾಟಿತ ಯತ್ನಾಳ್ರವ್ರು ಹೇಳಿದ್ರಲ್ಲ, ಅದು ಸತ್ಯ ಆಗುತ್ತೆ ಈಗ. ಓಕೆ, ಇನ್ ಕೇಸ್ ಆಫ್ ಇವರು ಪ್ರತಿಭಟನೆಯನ್ನ ಮಾಡಲಿಲ್ಲ, ಇದಕ್ಕೆ ಸರಿಯಾಗಿ ಪ್ರತಿಕ್ರಿಯೆಯನ್ನ ನೀಡಲಿಲ್ಲ, ರಾಜ್ಯ ಸರ್ಕಾರದ ಜುಟ್ಟು ಹಿಡುವ ಪ್ರಯತ್ನವನ್ನ ಇವರು ಮಾಡಲಿಲ್ಲ ಅಂತ ಹೇಳಿದ್ರೆ ಮೇ ಬಿ ಯತ್ನಾಳ್ ಸತ್ಯವೇನು. ಇನ್ನು ಅಂಗನವಾಡಿಯ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಸಾಕಷ್ಟು ಮೂಲಭೂತ ಸಮಸ್ಯೆಗಳು ಕಾಡ್ತಾ ಇದೆ. ಮತ್ತು ಅಲ್ಲಿ ಪೂರೈಕೆ ಆಗುವಂಥ ಆಹಾರದ ವಿಚಾರ ಆಗಿರಬಹುದು, ಅದರಲ್ಲೂ ಸಹ ಸಾಕಷ್ಟು ಅವ್ಯವಹಾರಗಳು ನಡೆದಿದೆ. ಸರಿಯಾಗಿ ಅಲ್ಲಿ ದವಸ ಧಾನ್ಯಗಳು ಮತ್ತು ಮೆಡಿಕಲ್ ಕಿಟ್ಗಳು ಅದು ಸರಿಯಾಗಿ ಮಕ್ಕಳಿಗೆ ಪೂರೈಕೆ ಆಗ್ತಾ ಇಲ್ಲ. ಮೇಯ್ನಾಗಿ ಮಹಿಳೆಯರಿಗೆ, ಬಾಣಂತಿಯರು ಮತ್ತು ಗರ್ಭಿಣಿಯರಿಗೆ ಸಿಗಬೇಕಾಗಿರ್ತಕ್ಕಂತಹ ಆ ಕಿಟ್ಗಳೇನಿದ್ದಾವೆ ಸರ್ಕಾರದಿಂದ ಸಿಗಬೇಕಾಗಿರ್ತಕ್ಕಂಥದ್ದು ಅದು ಸಹ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವ ಆರೋಪ ಇದೆ. ನೀವು ಸರಿಯಾಗಿ ಆ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡದೆ ಬರೀ ಬ್ಯಾನರ್ಗಳನ್ನು ಕಟ್ಕೊಂಡು ಓಡಾಡಿದ್ರೆ ಅದಕ್ಕೆ ಯಾವುದೇ ರೀತಿಯಾದಂಥ ಪ್ರಯೋಜನ ಇಲ್ಲ. ಯಾಕೆಂದರೆ ಬ್ಯಾನರ್ ಅನ್ನುವ ವಿಚಾರ ಎಷ್ಟು ಡೇಂಜರ್ ಆಗಿದೆ ಈ ರಾಜ್ಯದಲ್ಲಿ ಅಂದರೆ, ಬರೀ ಒಂದು ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಒಬ್ಬ ತಲೆ ಉರುಳಿದೆ, ಒಬ್ಬರದು ಪಾಪ, ಒಬ್ಬರು ಸತ್ತೇ ಹೋಗಿದ್ದಾರೆ. ಇನ್ನೊಂದು ಕಡೆ ಈ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಕಾಂಗ್ರೆಸ್ ಮುಖಂಡ ಜೈಲಿಗೂ ಹೋಗಿ ಬಂದಿದ್ದಾರೆ. ಸೊ ಹಾಗಾಗಿ ಈ ಬ್ಯಾನರ್ ಅನ್ನುವ ವಿಚಾರವೇ ಪದೇ ಪದೇ ಸುದ್ದಿ ಆಗ್ತಾ ಇರುವಂಥದ್ದು, ಸದ್ದಾಗ್ತಾ ಇರುವಂಥದ್ದು. ಈ ಬ್ಯಾನರ್ನಲ್ಲಿ ದುಡ್ಡು ಹೊಡೆಯುವ ಕಾರ್ಯ ಇದೆಯಲ್ಲ, ಇದು ನಿಜಕ್ಕೂ ಸಹ ಬಹಳ ಕೆಟ್ಟ ರೀತಿ. ಸೊ ನಿಮಗೆ ಮಕ್ಕಳ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಇದೆ ಅಂತ ಹೇಳ್ಕೊಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸೊ ಹಾಗಾಗಿ ಮಕ್ಕಳ ಅಭ್ಯುದಯಕ್ಕೋಸ್ಕರ, ಅವರ ಅಭಿವೃದ್ಧಿಗೋಸ್ಕರ ಶ್ರಮಿಸಬೇಕಾಗಿರ್ತಕ್ಕಂಥವ್ರು. ಯಾಕಂದರೆ ನಿಮಗೆ ಕೊಟ್ಟಿರ್ತಕ್ಕಂಥ ಇಲಾಖೆಯ ಅಂತ